ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾನೆಂದರೆ, ಗುರುವಾರ ಗುರುಪೂರ್ಣಿಮೆ ಅಂದರೆ ನಾಳೆ ಗುರುವಾರ ಗುರುಪೂರ್ಣಿಮೆ ಬಂದಿದೆ. ನೈವೇದ್ಯ, ಉಪವಾಸ, ಪಾರಾಯಣ ತಪ್ಪದೆ ಇವು ಮಾಡಿ. ನಾಳೆ ಸಾಯಿ ನಿಜರೂಪ ದರ್ಶನ ಖಂಡಿತ ಸಿಗುತ್ತೆ ಅಂತ ಇವತ್ತು ನಮಗೆ ಒಂದು ಸಂದೇಶವನ್ನು ಸಾಯಿಯಪ್ಪ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೆ ಗುರುಪೂರ್ಣಿಮಾ ಯಾವಾಗ ಬಂದಿದೆ ಅಂದರೆ ನಿಜವಾಗ್ಲೂ ಇದೊಂದು ಅದೃಷ್ಟ ಅಂತ ಹೇಳಬೇಕು. ಗುರುವಾರನೇ ಬಂದಿದೆ. ಗುರುವಾರ ಅಂದರೆ ಸಾಯಿಯಪ್ಪಗೆ ತುಂಬ ಇಷ್ಟ. ಯಾರ್ಯಾರು ಸಾಯಿ ಭಕ್ತರಿದ್ದಾರೋ ಅವರೆಲ್ಲರಿಗೂ ಗುರು ಯಾರು ಅಂದರೆ ಸಾಯಿಯಪ್ಪನೇ ಅಲ್ವಾ. ಮತ್ತು ಸಾಯಿ ಭಕ್ತರಿಗೆ ಇದೊಂದು ಒಳ್ಳೆಯ ಅವಕಾಶ. ಗುರುವಾರ ದಿನ ಬಂದಿರುವಂಥ ಗುರುಪೂರ್ಣಿಮೆ ಎಲ್ಲರೂ ಮಿಸ್ ಮಾಡದೆ ಸಾಯಿಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಪೂರ್ತಿಯಾಗಿ ತಿಳ್ಕೊಂಡು ನಾಳೆ ಆಚರಿಸಿ. ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಬೇಗ ದೂರ ಆಗಬೇಕು ಅಂದರೆ ತಪ್ಪದೆ ಪ್ರಯತ್ನಿಸಿ. ನಾಳೆ ಗುರುವಾರ ದಿನ ಏನು ಮಾಡಬೇಕು ಅನ್ನೋದು ಇವಾಗ ಕೇಳೋಣ. ಮೊದಲು ಪ್ರತಿ ಗುರುವಾರ ನಾವು ನಾರ್ಮಲ್ ಆಗಿ ಪೂಜೆ ಮಾಡ್ತೀವಲ್ವ, ಇವಾಗ ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ, ಮೊದಲು ನೀವೇನು ಮಾಡಬೇಕು ಅಂದರೆ ನಾಳೆ ಎದ್ದಿದ ತಕ್ಷಣ ನಿಮ್ಮ ಮನೆಯೆಲ್ಲ ನೀಟಾಗಿ ಚೆನ್ನಾಗಿ ಒರೆಸ್ಕೋಬೇಕು. ಅದು ಕೂಡ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದ ನಂತರ ಸ್ವಲ್ಪ ಅರಿಶಿನ ಕೂಡ ಹಾಕಿ. ಇದು ಯಾಕೆ ಹಾಕಬೇಕು ಅಂದರೆ, ಮೇಯ್ನ್ ಥಿಂಗ್ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ. ಇದೊಂದು ಪಾಯಿಂಟು. ನೀವು ಉಪ್ಪು ಹಾಕಿದರೆ ಅದು ಪಾಸಿಟಿವ್ನ ಅಟ್ರಾಕ್ಟ್ ಮಾಡುತ್ತೆ. ನೀರಲ್ಲಿ ಉಪ್ಪು ಹಾಕಿಬಿಟ್ಟು ನೀವು ಮನೆಯೆಲ್ಲ ನೀಟಾಗಿ ಒರೆಸಿದ್ರೆ ಇದೊಂದು ಅಡ್ವಾಂಟೇಜ್ ಇರುತ್ತೆ. ನೆಗೆಟಿವಿಟಿ ದೂರ ಆಗುತ್ತೆ. ಮತ್ತು ಆ ಥರ ನೀಟಾಗಿ ಒರೆಸ್ಕೊಂಡಿದ ನಂತರ ಸ್ನಾನ ಮಾಡಿ. ಇದು ನೀವು ಬೆಳಗ್ಗಿನ ಜಾವ ಮಾಡಬೇಕು. ಸೂರ್ಯೋದಯಕ್ಕೆ ಮುನ್ನ ನೀವು ಇದನ್ನು ಮಾಡಬೇಕು. ಮಾಡಿದ ನಂತರ ಕುತ್ಕೊಂಡು ಪಾರಾಯಣೆ ಮಾಡಿ. ಮೊದಲನೆಯದು ನೀವು ಮಾಡಬೇಕಾಗಿರೋದು ಇದೆ, ಪಾರಾಯಣೆ ಮಾಡಬೇಕು. ಏನು ಪಾರಾಯಣೆ ಮಾಡಬೇಕು ಅನ್ನೋದು ಇವಾಗ ಕೇಳಿ. ಗುರು ಪೌರ್ಣಮಿ ದಿನ ಯಾರ್ಯಾರು ಗುರುಗಳಿಗೆ ಅರ್ಪಿಸುತ್ತಾ ಗುರು ಪಾರಾಯಣೆ ಮಾಡ್ತಾರೋ ಅವರ ಜೀವನದಲ್ಲಿ ಶಾಶ್ವತವಾಗಿ ಸಂತೋಷವ ಕಾಲ ಕೊಡ್ತಾರೆ ದೇವರು. ಮತ್ತು ದೇವರ ಆಶೀರ್ವಾದ ಸಿಗಬೇಕು, ಗುರುಗಳ ಬಲ ಸಿಗಬೇಕು, ಗುರುಗಳ ಆಶೀರ್ವಾದ ಸಿಗಬೇಕು ಅಂದರೆ ಎಲ್ಲರೂ ಕೂಡ ನಾಳೆ ದಿನ ಪಾರಾಯಣೆ ಮಾಡಿ. ಪಾರಾಯಣೆ ಮೊದಲನೆಯದು. ಇದು ಮಾಡಿದ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಯಾವ ಪಾರಾಯಣ ಮಾಡಬೇಕು ಅಂದರೆ, ಗುರು ಚರಿತ್ರೆ ಪಾರಾಯಣ ಮಾಡ್ಬೋದು, ಸಾಯಿ ಸಚ್ಚರಿತ್ರೆ ಪಾರಾಯಣೆ ಮಾಡ್ಬೋದು. ಈ ಥರ ನೀವು ದತ್ತಾತ್ರೇಯ ಚರಿತ್ರೆ ಪಾರಾಯಣೆ ಮಾಡ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿ ಇರ್ತಾರಲ್ಲ ಅವರ ಪಾರಾಯಣೆ ಕೂಡ ನೀವು ಮಾಡ್ಬೋದು. ಯಾವುದೇ ಗುರುಗಳ ಪಾರಾಯಣೆ ನೀವು ಮಾಡ್ಬೋದು. ಆಮೇಲೆ ಪಾರಾಯಣೆ ಮುಗಿದಿದ ನಂತರ ಬೆಳಿಗ್ಗೆ ಪೂಜೆ ಮಾಡಬೇಕಲ್ವ. ಪೂಜೆ ಮಾಡೋವಾಗ ಏನೇನು ಬೇಕು, ಅತಿ ಮುಖ್ಯವಾದಂಥದ್ದು ಸಾಯಿಯಪ್ಪ ಚಿತ್ರಪಟವನ್ನು ನೀವು ಇಟ್ಕೋಬೇಕು. ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೋಬೋದು. ವಿಗ್ರಹ ಇರೋವಂಥವ್ರು ನಾಳೆ ಅಭಿಷೇಕ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಅಭಿಷೇಕ ಮಾಡಿದ್ರೆ. ಯಾವುದಾದ್ರೂ 5 ನೈವೇದ್ಯಗಳು ತಗೊಂಡು ಅಭಿಷೇಕ ಮಾಡ್ಬೋದು. ಆಮೇಲೆ ಅಭಿಷೇಕ ಬೇಡ ನಮಗೆ ಅನ್ನೋರು ನೀರಿನಿಂದ ಅಭಿಷೇಕ ಮಾಡಿ ಸಾಕು. ಆಮೇಲೆ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಹಚ್ಚಬೇಕು. ಗಂಧ ಹಚ್ಚಿದ ನಂತರ ಹೂವಿನ ಅಲಂಕರಣೆ ಮಾಡಿ. ಮುಖ್ಯವಾದಂಥದ್ದು ಹೂವಿನ ಅಲಂಕರಣೆ. ಹೂವು ಯಾವ ಥರ ತಗೋಬೇಕು ಅನ್ನೋದು ನಿಮ್ಮ ಇಷ್ಟ. ನಿಮಗೆ ಯಾವುದು ಅವೈಲಬಿಲಿಟಿಯಲ್ಲಿ ಇರುತ್ತೋ ಅದನ್ನು ತಗೊಂಡು ಬನ್ನಿ. ಅಥವಾ ಯೆಲ್ಲೋ ಕಲರ್ ಇದ್ದರೆ ಇನ್ನೂ ಒಳ್ಳೆಯದು. ಸಾಯಿಯಪ್ಪಗೆ ಯೆಲ್ಲೋ ಅಂದರೆ ತುಂಬ ಇಷ್ಟ ಅಲ್ವಾ. ಆಮೇಲೆ ಸಾಯಿಯಪ್ಪಗೆ ಡ್ರೆಸ್ ಕೂಡ ನಾಳೆ ಯೆಲ್ಲೋ ಕಲರ್ ಹಾಕಿ. ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ, ನೀವು ಡ್ರೆಸ್ ಹಾಕ್ತಾ ಇದ್ದರೆ ಪ್ರತಿದಿನ ಯೆಲ್ಲೋ ಕಲರ್ ನಾಳೆ ಹಾಕಿ. ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ನೈವೇದ್ಯಕ್ಕಾಗಿ ನೀವೇನಾದರೂ ಇಡ್ಬೋದು, ನಿಮ್ಮ ಇಷ್ಟ. ನೀವು ಪೂರ್ತಿ ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ನೀವು ಮಾಡೋದಲ್ವಾ. ಆ ಥರ ಮನಸ್ಸಿಟ್ಕೊಂಡು ನೀವೇನೇ ಕೊಟ್ಟರೂ ಕೂಡ ನೈವೇದ್ಯ ಸಾಯಿಯಪ್ಪ ಸ್ವೀಕರಿಸುತ್ತಾರೆ. ಆಮೇಲೆ ನೀರು ಇಡ್ಬೋದು, ಹಾಲು, ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಸ್ವೀಟ್ಸ್ ಏನಾದರೂ ಇಡ್ಬೋದು. ಇಲ್ಲ ಅಂದರೆ ಸಾಯಿಯಪ್ಪಗೆ ನಾವು ಏನಾದರೂ ಬಿಸಿ ಬಿಸಿಯಾಗಿ ನೈವೇದ್ಯ ಮಾಡ್ತೀವಿ ಅಂದರೆ ಅದು ಕೂಡ ಮಾಡ್ಬೋದು. ಈ ಥರ ನೈವೇದ್ಯವನ್ನು ಇಟ್ಟಿದ ನಂತರ ದಕ್ಷಿಣೆ ಇಡಬೇಕು. ಅದು ನಿಮ್ಮಿಷ್ಟ. ಮುಖ್ಯವಾಗಿ 11 ರೂಪಾಯಿ ಇಟ್ಟರೆ
ತುಂಬ ಒಳ್ಳೆಯದಾಗುತ್ತೆ. ಚಿಲ್ಲರೆ ಇಡಬೇಕು. 11 ರೂಪಾಯಿ ಸಾಯಿಯಪ್ಪ ಮುಂದೆ ಪಾದಗಳ ಮುಂದೆ ಇಡಬೇಕು. ಇಡೋ ಮುಂಚೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಅಥವಾ ಕೋರಿಕೆಗಳು ಏನಾದರೂ ಇಚ್ಛೆಗಳಿದ್ದರೆ ಹೇಳ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ 2 ಮಣ್ಣಿನ ದೀಪ ಹಚ್ಚಿ, ನಾರ್ಮಲ್ ಆಗಿ ಹಚ್ಚಿ, ಇನ್ನೇನು ಹಾಕಕ್ಕೆ ಹೋಗಬೇಡಿ. ಅದಕ್ಕೆ ನಾರ್ಮಲ್ ಆಗಿ ಎಣ್ಣೆ ಹಾಕ್ಬಿಟ್ಟು 2 ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿ, ಅದು ಕೂಡ ಮಣ್ಣಿನ ದೀಪದಲ್ಲಿ ಹಚ್ಚಿದ್ರೆ ಒಳ್ಳೆಯದಾಗತ್ತೆ. ಈ ಥರ ದೀಪಾರಾಧನೆ ಮಾಡಿದ ನಂತರ ಕುತ್ಕೊಂಡು ಸಾಯಿಯಪ್ಪಗೆ ಪಾರಾಯಣೆ ಮಾಡಬೇಕು. ಪಾರಾಯಣೆ ಸಾಯಿ ಸಚ್ಚರಿತ್ರೆ ಮಾಡ್ಬೋದು, ಗುರುಚರಿತ್ರೆ ಮಾಡ್ಬೋದು, ಇನ್ಯಾವುದಾದ್ರೂ ಪಾರಾಯಣೆ ಮಾಡ್ಬೋದು, ನಿಮ್ಮಿಷ್ಟ. ಕುತ್ಕೊಂಡು ಪಾರಾಯಣೆ ಖಂಡಿತ ಮಾಡಲೇಬೇಕು. ನಾಳೆ ಯಾರು ಪಾರಾಯಣೆ ಮಾಡ್ತಾರೋ ಅವರ ಜೀವನದಲ್ಲಿ ಇರುವಂಥ ಕಷ್ಟಗಳು ಬೇಗ ಹೋಗುತ್ತೆ. ಆಮೇಲೆ ನೀವು ಕೇಳಿರೋ ಅಂಥ ಇಚ್ಛೆಗಳು ಕೂಡ ಬೇಗ ಈಡೇರಿಸುತ್ತಾರೆ. ತಪ್ಪದೆ ಎಲ್ಲರೂ ಕೂಡ ಇದನ್ನು ಆಚರಿಸಬೇಕು. ಮುಖ್ಯವಾದಂಥದ್ದು ಇದೆ, ನೀವು ಪಾರಾಯಣೆ ಮಾಡಬೇಕು. ಸಾಯಿಯಪ್ಪಗೆ ಎಷ್ಟು ನೀವು ಹತ್ತಿರ ಇರ್ತೀರೋ ಅಷ್ಟು ಬೇಗ ಸಾಯಿಯಪ್ಪ ನಿಮ್ಮ ಮುಂದಕ್ಕೆ ಬರ್ತಾರೆ. ಯಾವುದೇ ಒಂದು ರೂಪದಲ್ಲಿ ಸಾಯಿಯಪ್ಪ ನಿಮ್ಮ ಮುಂದಕ್ಕೆ ಬಂದು ನಿಮಗೆ ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರೆ. ನಾಳೆ ಗುರುಚರಿತ್ರೆ ಯಾರು ಪಾರಾಯಣೆ ಮಾಡ್ತಾರೋ ತಪ್ಪದೆ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಆಮೇಲೆ ನಾಳೆ ದಿನ ನೀವು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳಬಾರ್ದು ಇನ್ನೊಬ್ಬರ ಜೊತೆ. ಆಮೇಲೆ ಒಬ್ಬರ ಮೇಲೆ ಕೋಪ ತೋರಿಸ್ಬಾರ್ದು. ಎಲ್ಲರ ಹತ್ರನೂ ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು. ನಿಮ್ಮ ಕೈಯಲ್ಲಿ ಆದಷ್ಟು ನಾಳೆ ಊಟ ಹಾಕಿ, ಯಾರಿಗಾದ್ರೂ ಅನ್ನದಾನ ಮಾಡಿ. ಅನ್ನದಾನ ತುಂಬ ಒಳ್ಳೆಯದಾಗತ್ತೆ. ನಾಳೆ ದಾನ ಅಂದರೆ ಬರೀ ಊಟ ಹಾಕೋ ಅಂಥ ದಾನ ಅಂದರೆ ನೀವು ಯಾರಿಗಾದ್ರೂ ಒಬ್ಬರಿಗೆ ಹೊಟ್ಟೆ ತುಂಬಿಸ್ಬೇಕು, ನೀವು ಹೊಟ್ಟೆ ತುಂಬ ಊಟ ಕೊಡಬೇಕು, ಆ ಥರ ದಾನ ಮಾಡಬೇಕು. ಬೇರೆ ವಸ್ತುಗಳು ದಾನ ಮಾಡೋದಲ್ಲ, ಹೊಟ್ಟೆ ತುಂಬ ಯಾರಿಗಾದ್ರೂ ಊಟ ಕೊಡಬೇಕು. ಈ ಥರ ಒಬ್ರಿಗಿಬ್ರಿಗಲ್ಲ, ನಿಮ್ಮಿಷ್ಟ. ನಿಮ್ಮ ಕೈಯಲ್ಲಾದಷ್ಟು ಯಾರಿಗಾದ್ರೂ ಊಟ ಕೊಡಿ. ಇಲ್ಲ ಅಂದರೆ ನೀವು ಇನ್ನೊಂದು ಕೆಲಸ ಮಾಡ್ಬೋದು, ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂಡ ನೀವೇನಾದರೂ ನೈವೇದ್ಯ ಮಾಡ್ಕೊಂಡು ಹೋಗಿ ಹಂಚ್ಬೋದು ಭಕ್ತರಿಗೆ. ಈ ಥರ ಕೂಡ ಮಾಡಿ. ಆಮೇಲೆ ಇನ್ನೊಂದು ಮುಖ್ಯವಾದಂಥದ್ದು, ಕಡಲೆಕಾಲು ಇವತ್ತು ನೈಟ್ಗೆ ನೆನೆಸ್ಬಿಟ್ಟು ಬೇಕಾದರೆ ಸಾಯಿಯಪ್ಪಗೆ ನೈವೇದ್ಯವಾಗಿ ಇಡಬಹುದು. ಅಥವಾ ದಾರದಲ್ಲಿ ಚುಚ್ಚಿಬಿಟ್ಟು 108 ಮಾಲೆ ಕೂಡ ಹಾಕ್ಬೋದು. ಅಥವಾ ಅದೇ ಮಾಲೆನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡ್ಬೋದು. ಈ ಥರ ಯಾವುದಾದ್ರೂ ಆಗಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಆಮೇಲೆ ಈ ಕಡಲೆಕಾಳನ್ನ ನೀವೇನು ಮಾಡಬೇಕು, ನೆನೆಸಿರೋದನ್ನ ನೈವೇದ್ಯಕ್ಕಾಗಿ ಇಟ್ಟಿರ್ತೀರಲ್ಲ, ಅದನ್ನು ತಗೊಂಡೋಗಿ ಹಸುಗೆ ತಿನ್ನಿಸ್ಬೇಕು. ಈ ಥರ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಬೇಗ ನೀವು ಅಂದ್ಕೊಂಡಿರೋದು ನೆರವೇರುತ್ತೆ. ತಪ್ಪದೆ ಎಲ್ಲರೂ ಕೂಡ ಈ ನಿಯಮಗಳು ಆಚರಿಸಿ. ನಾಳೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಒಂದೇ ಒಂದು ಕೆಲಸ ಮಾಡ್ಬೋದು, ಪಾರಾಯಣೆ. ಈ ಒಂದು ಪಾರಾಯಣೆ ನೀವು ಇಡೀ ದಿನ ಕುತ್ಕೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊತ ಪಾರಾಯಣೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಕೂಡ ಬೇಗ ಸಾಯಿಯಪ್ಪ ದೂರ ಮಾಡ್ತಾರೆ. ಅದು ನಂಬಿಕೆಯಿಂದ ನೀವು ಪ್ರಯತ್ನಿಸಿದ್ರೆ ಮಾತ್ರನೇ ಇದೆಲ್ಲ ಕೂಡ ಆಗೋದು. ನಂಬಿಕೆ ಇಲ್ಲ ಅಂದರೆ ನೀವೇನೇ ಮಾಡಿದ್ರೂ ಕೂಡ ಆಗಲ್ಲ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.